ಎಷ್ಟೋ ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ, ಕೆಲವು ಟೈಮಲ್ಲಿ ನಮ್ಮ ತಾಯಿ ಮೆಡಿಸಿನ್ಸ್ಗೆ ದುಡ್ಡು ಇರ್ತಿರಲಿಲ್ಲ. ಸೊ ಆ ಟೈಮಲ್ಲಿ ಯಾವುದೋ ಒಂದು ಸಿನಿಮಾ ಬಂತು ಅಂದರೆ ಸರಿ ಆಯಿತು ಬಿಡುಗರು, ಏನೋ ಒಂದು ಈ ವರ್ಷ ಕಳೆಯುತ್ತಲ್ಲ, ನನ್ನ ನವಗ್ರಹ ಅಂತ ದರ್ಶನ್ ಸರ್ ಅವರಾಗಲಿ, ದಿನಕರ್ ಅವರಾಗಲಿ, ತುಗುದೀಪ ಅವ್ರ ಬ್ಯಾನರಲ್ಲೂ ಒಂದು ಅವಕಾಶ ಸಿಗುತ್ತೆ. ಅದು ನನಗೊಂದು ದೊಡ್ಡ ಒಳ್ಳೆಯ ಹೆಸರು ತಂದು ಕೊಡುತ್ತೆ. ಹೊರಗಡೆ ಬಂದು ಫಸ್ಟು ನನಗೆ ಕಮೆಂಟ್ ಮಾಡಿದ್ದು, ಬೇಷ್ ಅಂದಿದ್ದು ತರುಣ್ ಅವ್ರ ತಾಯಿಯವರು. ಚೆನ್ನಾಗಿ ಬಂದಿದ್ದೆ ಮಗನೇ, ನೀವು ಅಪ್ಪನ ಥರನೇ ಕಾಣಿಸ್ತೀಯ ಕಣೋ. ನನ್ನ ವೈಫ್ ನಿಶಾ ಬರ್ತಾರೆ, ಎಂಟ್ರಿ ಕೊಡ್ತಾರೆ ನನ್ನ ಲೈಫಲ್ಲಿ. ಅದು ಒಂಥರ ಅದೃಷ್ಟ ದೇವತೆ ನನಗೆ. ಟೈಸನ್ ಎಲ್ಲ ಬರುತ್ತೆ, ನನಗೊಂದು ಒಳ್ಳೆ ಹೆಸರಾಗುತ್ತೆ. ಅವರು ಬಿಗ್ಗೆಸ್ಟ್ ಕ್ರಿಟಿಕ್ ಆಗ್ತಾರೆ ನನಗೆ. ಒಳ್ಳೆ ಸಿನಿಮಾ ಒಳ್ಳೆ ಸಿನಿಮಾ ಒಳ್ಳೆ ಸಿನಿಮಾ ಅಂತೇಳಿ ಕೆಲವು ಸಿನಿಮಾಗಳು ಬಂತು, ಅದು ನಂಬಿಸಿ ಮೋಸ ಮಾಡ್ಬಿಟ್ರು. ವಿಶ್ವಾಸ ಕಳ್ಕೊಂಡ್ಬಿಟ್ರು. ಆಡಿಯನ್ಸ್ಗೆ ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದು ಯಾರೂ ಮಾತಾಡ್ತಿಲ್ಲ. ಆ್ಯಂಡ್ ಸರ್, ಈ ಒಂದು ಜರ್ನಿಲಿ 20 ವರ್ಷ 23 ವರ್ಷ ಅಲ್ಲ, ನಾನು ಹೇಳೋದು 2 ದಶಕ ಕಳ್ಕೊಂಡು 23 ವರ್ಷ ಕಳ್ಕೊಂಡು ಈ ಒಂದು ಜರ್ನಿ ಮಾಡ್ತಿದ್ರಲ್ಲ, ಈ ಜರ್ನಿಲಿ ಈ ಆಯ್ಕೆಗಳು ಅಂತ ಬಂದಾಗ ರೀಸೆಂಟ್ ಟೈಮ್ಸಲ್ಲಿ ವಿನೋದ್ ಪ್ರಭಾಕರ್ ಮೊದಲು ಆಯ್ಕೆಗಳಿಗೂ ತುಂಬ ವ್ಯತ್ಯಾಸ ಇದೆ. ಸೊ ಈ ಆಯ್ಕೆಗಳಿಗೆ ಮಾಡ್ಕೊಳ್ಳೋದಕ್ಕೆ ಅಥವಾ ಈ ಥರದೊಂದು ಚೇಂಜ್ ಓವರ್ ಮಾಡೋದಕ್ಕೆ ಏನು ಮೋಟಿವ್ ಸರ್ ನಿಮಗೆ? ಅಂದರೆ ವಾಟ್ ಈಸ್ ದ ಇದು ಅಂತ ಅಂದರೆ ಈಗ ಅದಕ್ಕೆ ಉದಾಹರಣೆಯಾಗೆ ನಾನು ಮಾದೇವ ತಗೊಳ್ತೀನಿ. ಸೊ ಮಾದೇವ ಆಯ್ಕೆ ಮಾಡ್ಕೊಂಡಿದ್ದು ಆ ಗಟ್ಸ್ ನಂಗೆ ಇವಾಗಲೂ ನೆನಪಿದೆ. ನೀವು ಸಖತ್ತು ಕಾನ್ಫಿಡೆಂಟಲ್ಲಿ ಹೇಳಿದ್ವಿ ಈ ಮಾತನ್ನ, ಇದು ಬೇರೆ ಆಗುತ್ತೆ ನೋಡಿ ಅಂತ. ಐ ಮೀನ್ ಆ ಥರದೊಂದು ಕಾನ್ಫಿಡೆನ್ಸು ಹುಟ್ಕೊಳ್ಳೋದಕ್ಕೆ ಇಷ್ಟು ವರ್ಷ ಆ ಒಂದು ಏನು ಚೇಂಜ್ ಆಗಿತ್ತು ಸರ್ ಅಂತ? ಇಷ್ಟು ವರ್ಷ ಏನಕ್ಕೆ ಬೇಕಾಯ್ತು ಅಂತ ಅನ್ಸುತ್ತೆ? ಫಸ್ಟ್ ಸಿನಿಮಾ ನನಗೆ ನನಗೆ ಚೆನ್ನಾಗಿ ಆಗ್ಬಿಟ್ಟಿದ್ರೆ ಅವತ್ತೇ ಈ ವಿನೋದ್ ಪ್ರಭಾಕರ್ ಹೊರಗಡೆ ಬರ್ತಿದ್ದ. ಫಸ್ಟ್ ಸಿನಿಮಾ ಆಗಲಿಲ್ವಲ್ಲ, ಅಲ್ಲಿ ಕುಗ್ತೀನಿ ನಾನು. ಅದಾದಮೇಲೆ ನನ್ನನ್ನು ನಾನೇ ಸ್ಕ್ರೀನ್ ಮೇಲೆ ನೋಡ್ಕೊಂಡಾಗ ಅವಾಗ ಮಾನಿಟರ್ಗಳಿರಲಿಲ್ವಲ್ಲ. ವಿ ಹ್ಯಾಡ್ ಓನ್ಲಿ ಡೈರೆಕ್ಟು ಇದರಲ್ಲಿ ಪ್ರೊಜೆಕ್ಷನಲ್ಲಿ ನೋಡಬೇಕಾಗಿತ್ತು. ಸೊ ಡಬಲ್ ಪಾಸಿಟಿವ್ ಅದೆಲ್ಲ ನಾವು ಇದು ಆದಮೇಲೆ ಅಲ್ಲಿ ನೋಡಬೇಕಾಗಿತ್ತು ನಾವು. ಡಬ್ಬಿಂಗೆಲ್ಲ ನನ್ನನ್ನು ನಾನು ನೋಡ್ಕೊಂಡಿದ್ದು ದಿಲ್ ಟೈಮಲ್ಲಿ. ನನಗೆ ಫಸ್ಟೇ ಹೇಳ್ಬಿಟ್ಟೆ, ಚಾನ್ಸೇ ಇಲ್ಲ, ದಿಸ್ ಇಸ್ ನಾಟ್, ಅಂದರೆ ನನಗೆ ಪರ್ಸ್ನಲಾಗಿ ನನಗೆ ಇಷ್ಟ, ನನ್ನನ್ನು ನೋಡಿದ್ರೆ ಇಷ್ಟ ಆಗ್ತಿಲ್ಲ, ಜನಕ್ಕೆ ಇಷ್ಟ ಆಗಲ್ಲ ಅಂದಿದ್ದೆ ನಾನು. ಸೊ ಅದೇ ಥರ ಆಗಿತ್ತು. ಅಲ್ಲಿಂದ ಬಂದಿರೋಂಥ ಸಿನಿಮಾಗಳೆಲ್ಲ ಆಗಲೇ ಹೇಳಿದೆ, ಕೆಲವೆಲ್ಲ ಅನುಕರಣೆ ಮಾಡಿ ಅದು ಮಾಡಿ ಇದು ಮಾಡಿ ಅಂತೇಳಿ. ಆ್ಯಕ್ಷನ್ ಚೆನ್ನಾಗಿ ಮಾಡ್ತಾನೆ, ಆ್ಯಕ್ಷನ್ಗೆ ಒತ್ತು ಕೊಟ್ಬಿಟ್ಟು ನನ್ನ ಒಳಗಡೆ ಇರೋ ಒಬ್ಬ ನಟ ಅಲ್ಲೇ ಉಳ್ಕೊಂಬಿಟ್ಟ. ನನಗೂ ಆ ಕಾನ್ಫಿಡೆನ್ಸೇ ಇರಲಿಲ್ವಲ್ಲ. ಈಗ ನಾನು ಕೂತ್ಕೊಂಡಿಲ್ಲ, ನನಗೆ ಹಿಂಗೇ ಮಾಡ್ತೀನಿ, ನನಗೆ ಇದೇ ಸಬ್ಜೆಕ್ಟ್ ಬೇಕು ಅಂದಾಗ ನನಗೆ ಅವತ್ತು ಮಾನಿಟರಿನೂ ಸಪೋರ್ಟ್ ಇಲ್ಲ. ಓಕೆ, ಏನೋ ಮಾಡೋಣ, ನನಗೆ ಇಷ್ಟ ಇಲ್ಲ ಅಂದ್ರೂ ನಾನು ದುಡ್ಡುಗೋಸ್ಕರ ಏನೋ ಒಂದು ಸಿನಿಮಾ ಮಾಡಬೇಕು, ಇರಬೇಕು ಇಂಡಸ್ಟ್ರಿಯಲ್ಲಿ, ಇಲ್ಲಾಂದರೆ ಮರ್ತು ಬಿಡ್ತಾರೆ ಜನ ಅನ್ನೋದು ನನಗೆ ಗೊತ್ತಿತ್ತು ಕೆಲವಲ್ಲ. ಸರಿ, ಎಷ್ಟೋ ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ, ಕೆಲವು ಟೈಮಲ್ಲಿ ನಮ್ಮ ತಾಯಿ ಮೆಡಿಸಿನ್ಸ್ಗೆ ದುಡ್ಡು ಇರ್ತಿರಲಿಲ್ಲ. ಸೊ ಆ ಟೈಮಲ್ಲಿ ಯಾವುದೋ ಒಂದು ಸಿನಿಮಾ ಬಂತು ಅಂದರೆ ಸರಿ ಆಯಿತು ಬಿಡುಗರು, ಏನೋ ಒಂದು ಈ ವರ್ಷ ಕಳೆಯುತ್ತಲ್ಲ, ಇಷ್ಟೇ ನಮ್ಮದೆಲ್ಲ ಖರ್ಚಲ್ಲ. ಇವತ್ತಿಗೂ ಅಷ್ಟೇ ಸಿಂಪಲ್ ಲೈಫೇ ನಂದು ಇರೋದು. ಸೊ ಆ ಟೈಮಲ್ಲಿ ಅದಕ್ಕೆ ಅಂತ ನಾನು ಮಾಡಿಬಿಡ್ತಾಯಿದ್ದೆ. ಅದಾದಮೇಲೆ ನನ್ನ ನವಗ್ರಹ ಅಂತ ದರ್ಶನ್ ಸರ್ ಅವರಾಗಲಿ, ದಿನಕರ್ ಅವರಾಗಲಿ, ತುಗುದೀಪ ಅವ್ರ ಬ್ಯಾನರಲ್ಲೂ ಒಂದು ಅವಕಾಶ ಸಿಗುತ್ತೆ. ಅದು ನನಗೊಂದು ದೊಡ್ಡ ಒಳ್ಳೆಯ ಹೆಸರು ತಂದು ಕೊಡುತ್ತೆ. ಅಲ್ಲಿ ಕೊಟ್ಟಾಗ ನನಗೆ ಅಲ್ಲಿಂದ ಹೌದಲ್ಲಪ್ಪ, ಒಂದು ಟೋನಿ ಅನ್ನೋ ಒಂದು ಕ್ಯಾರೆಕ್ಟರು ತುಂಬ ರೆಕಗ್ನಿಷನ್, ದೊಡ್ಡ ಸರ್ಕಲಲ್ಲಿ ರೆಕಗ್ನಿಷನ್ ಸಿಕ್ಬಿಡುತ್ತೆ. ಆಮೇಲೆ ಆ ಕ್ಯಾರೆಕ್ಟರ್ನ ತುಂಬ ಜನ ಇಷ್ಟಪಟ್ಬಿಡ್ತಾರೆ. ಆ ಟೈಮಲ್ಲೂ ಪ್ರೊಜೆಕ್ಷನ್ ಅಂತಿದ್ವಿ, ಅಂದರೆ ಇವತ್ತೇನು ಸೆಲೆಬ್ರಿಟಿ ಶೋ ಅಂದ್ರೆ ಪ್ರೊಜೆಕ್ಷನ್ ಅಂತಾನೆ, ರೇಣು ಕಂಬಾಲ್ ಪ್ರೊಜೆಕ್ಷನ್ ಹಾಕ್ತಾರೆ. ಎಲ್ಲ ಬಂದರೆ ನಮ್ಮ ತಾಯಿ ಎಲ್ಲೂ ಬರ್ತಿರ್ಲಿಲ್ಲ ಅವಾಗ. ಸರಿ, ತರುಣ್ ಅವ್ರ ತಾಯಿ ಅಮ್ಮ ಏನು ಹೇಳ್ತಾರೆ, ಅವತ್ತೇ ನೋಡ್ಬಿಟ್ಟು ಹೊರಗಡೆ ಬಂದು ಫಸ್ಟು ನನಗೆ ಕಮೆಂಟ್ ಮಾಡಿದ್ದು, ಬೇಷ್ ಅಂದಿದ್ದು ತರುಣ್ ಅವ್ರ ತಾಯಿಯವರು. ಚೆನ್ನಾಗಿ ಬಂದಿದ್ದೆ ಮಗನೇ, ನೀವು ಅಪ್ಪನ ಥರನೇ ಕಾಣಿಸ್ತೀಯ ಕಣೋ, ಫೈಟೆಲ್ಲ ತುಂಬ ಚೆನ್ನಾಗಿ ಮಾಡಿದೆ, ತುಂಬ ಚೆನ್ನಾಗಿ ಹೆಸರು ಬರುತ್ತೆ ನಿನಗೆ, ಕ್ಯಾರೆಕ್ಟರ್ ನಿಂದು ಪಾಸಿಟಿವ್ ಹೋಗುತ್ತೆ. ಆಮೇಲೆ ನೀನು ಸತ್ತಾಗ ನನಗೇನೋ ಅಯ್ಯೋ ಈ ಹುಡುಗ ಸತ್ನಲ್ಲ ಅಂತ ಆಗೋಯ್ತು ನನಗೆ ಅಂದರು. ಅಂದರೆ ಆ ಕ್ಯಾರೆಕ್ಟರ್ ಅಷ್ಟು ರೆಕಗ್ನೈಸ್ ಮಾಡಿದ್ರು. ಇದೇ ಮಾದೇವಾಗೂ ಅಮ್ಮ ಹೇಳ್ತಾರೆ, ಮೊನ್ನೆ ಇಂಟರ್ವ್ಯೂಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ ಅದೇ ಥರ. ಅಲ್ಲಿಂದ ನನಗೊಂದು ಪ್ಲಸ್ ಸಿಗುತ್ತೆ. ಅದಾದಮೇಲೆ ಹೋರಿ ಅಂತ ಒಂದು ಸಿನಿಮಾ ಮಾಡಿರುತ್ತೆ. ಹೌದು, ಅದೂ ಭೂಮಿಕಾ ಥಿಯೇಟರ್ ರಿಲೀಸ್ ಆಗುತ್ತೆ. ಮಾಗಡಿ ಇವರು ನಾಗೇಂದ್ರ ಮಾಗಡಿ ಅವರು. ಹೋರಿ ಅಂತ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಅದು ಕಾಮಿಡಿ ವಿತ್ ಆ್ಯಕ್ಷನ್, ಅದೊಂದು ರೀಮೇಕ್ ಸಿನಿಮಾ.
ಭೂಮಿಕಾ, ಅವಾಗ ಸ್ಟೇಟ್ಸ್ ಇತ್ತು, ಭೂಮಿಕಾ ಥಿಯೇಟರ್ ರಿಲೀಸ್ ಆಗುತ್ತೆ. 28 ದಿನ ಓಡುತ್ತೆ ಸಿನಿಮಾ. ವಿತ್ ಶೇರ್ಸ್ ತೆಗೆದಿರೋದು ಸಿನಿಮಾ. ಅದು ತುಂಬ ಚೆನ್ನಾಗಿತ್ತು. ಉತ್ತರ ಕರ್ನಾಟಕ ಸೈಡೆಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ಹೈ ಬಡ್ಜೆಟ್ ಆ ಟೈಮಲ್ಲೇ. ಅದು ನೆಕ್ಸ್ಟ್ ಲೆವೆಲ್ಗೆ ಇದಾಗುತ್ತೆ. ಅದಾದ್ಮೇಲೆ ಮತ್ತೆ ಸ್ಲೋ ಆಗ್ತೀನಿ, ಅದೇನೋ ಅವಕಾಶಗಳು ಕರೆಕ್ಟಾಗಿ ಸಿಗಲ್ಲ, ಮತ್ತೆ ಇದಾಗುತ್ತೆ. ಬೆಳ್ಳಿ ಸಿನಿಮಾ ಶಿವಣ್ಣ ಅವ್ರ ಜೊತೆ ಮಾಡ್ತೀನಿ, ಅವಕಾಶ ಕೊಡ್ತಾರೆ ನನಗೆ. 4 ಜನ ಫ್ರೆಂಡ್ಸಲ್ಲಿ ನಾನು ಒಬ್ಬ ಫ್ರೆಂಡು ಮಾಡ್ತೀನಿ. ಅದಾದ್ಮೇಲೆ ಟೈಸನ್. ಸೊ ಟೈಸನಲ್ಲಿ ಇನ್ನೊಂದು ಸ್ವಲ್ಪ ಓಪನ್ ಅಪ್ ಆಗ್ತೀನಿ ಆ್ಯಸ್ ಅ ಒಬ್ಬ ನಟನಾಗಿ, ಇನ್ನೊಂದು ಸ್ವಲ್ಪ ಬೆಟರ್ ಮಾಡಬೇಕು ಅಂತ. ಅಲ್ಲಿಂದ ಏನಾಗುತ್ತೆ, ಒಂದೊಂದಾಗ ಒಂದು ಸ್ವಲ್ಪ ಸ್ಲೋ ಮಾಡ್ತೀನಿ, ನಂಬರ್ಸ್ ಕಮ್ಮಿ ಮಾಡ್ತೀನಿ. ಆ್ಯಂಡ್ ಇನ್ನೊಂದೊಂದು ದೊಡ್ಡ ಸಪೋರ್ಟ್ ಏನಾಗುತ್ತೆ ಅಂದರೆ, ನನಗೆ ನನ್ನ ವೈಫ್ ನಿಶಾ ಬರ್ತಾರೆ, ಎಂಟ್ರಿ ಕೊಡ್ತಾರೆ ನನ್ನ ಲೈಫಲ್ಲಿ. ಅದು ಒಂಥರ ಅದೃಷ್ಟ ದೇವತೆ ನನಗೆ. ಅವ್ರು ಬಂದ ಮೇಲೆ ಟೈಸನ್ ಎಲ್ಲ ಬರುತ್ತೆ, ನನಗೊಂದು ಒಳ್ಳೆ ಹೆಸರಾಗುತ್ತೆ. ಅವರು ಬಿಗ್ಗೆಸ್ಟ್ ಕ್ರಿಟಿಕ್ ಆಗ್ತಾರೆ ನನಗೆ. ಇದು ಚೆನ್ನಾಗಿಲ್ಲ, ಇದು ಚೆನ್ನಾಗಿದೆ, ಹಿಂಗೆ ಮಾಡು, ಇದು ಬೇಡ ತಡೀತಾರೆ ನಾನು ಕೆಲವು ಟೈಮ್. ಒಂದು ಸ್ವಲ್ಪ ನನಗೆ ಮಾನಿಟರಿ, ಅಂದರೆ ಅವ್ರು ಬಂದಮೇಲೆ ಒಂದು ಸ್ವಲ್ಪ ಹಣಕಾಸು, ಒಂದು ಸ್ವಲ್ಪ, ತುಂಬ ಏನಿಲ್ಲ, ಆ ತಿಂಗಳು ಇದೆಲ್ಲ ಕಷ್ಟ ಆಗಲ್ಲ. ಸೊ ಸ್ವಲ್ಪ ನನಗೆ ದುಡ್ಡುಗೋಸ್ಕರ ಕೆಲಸ ಮಾಡೋದು ಕಮ್ಮಿ ಆಗಿ ಈ ಥರ ಸಿನಿಮಾಗಳು ಮಾಡಬೇಕು ಅಂತ ಚೇಂಜ್ ಆಗುತ್ತೆ. ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ ವೈಫ್ ಅವರು. ಅಲ್ಲಿಂದ ಒಂದೊಂದಾಗಿ ವೆಯ್ಟ್ ಮಾಡ್ತಿರ್ತೀನಿ. ಕೆಲವು ರಾಬರ್ಟ್ ಆಗುತ್ತೆ, ದರ್ಶನ್ ಸರ್ ಇರುತ್ತೆ, ಮತ್ತು ಇವರು ತರುಣ್ ಸುಧೀರ್ ಅವರು ಡೈರೆಕ್ಷನಲ್ಲಿ, ಉಮಾಪತಿ ಸರ್ ಅವರು ಪ್ರೊಡಕ್ಷನಲ್ಲಿ ಆಗುತ್ತೆ. ಅದು ತುಂಬ ಒಳ್ಳೆ ಹೆಸರು ಬರುತ್ತೆ. ಆ್ಯಕ್ಚುಲಿ ಅದು ಇನ್ನೊಂದು ಚೇಂಜ್ ಹೌದು, ಮತ್ತೆ ಇನ್ನೊಂದು ಚೇಂಜ್ ಅವ್ರು ಕೊಡುತ್ತೆ. ಆ್ಯಂಡ್ ಅಗೇನ್ ಆ್ಯಸ್ ಅ ಸೋಲೋ ಹೀರೋ ನನಗೆ ಮಾದೇವ ಅಂತ ಒಂದು ದೊಡ್ಡ ಯಶಸ್ಸು. ನನಗೆ ತುಂಬಾ ಒಂದು ಬಿಗ್ಗೆಸ್ಟ್ ಬ್ರೇಕ್ ಆ್ಯಸ್ ಎನ್ ಆ್ಯಕ್ಟರ್ ನಾನು ಇಲ್ಲಿ ಗುರುತಿಸ್ಕೊಂಡ್ಬಿಟ್ಟೆ. ಅದು ಒಂದು ಸರ್. ಮತ್ತು ನೆಕ್ಸ್ಟ್ ಈಗ ಬಲರಾಮ ಆಗಿರ್ಬೋದು ಅಥವಾ ನಿಮಗೆ ನೆಲ್ಸನ್ ಆಗಿರ್ಬೋದು, ಅದು ನೀವೇನು ಇವಾಗ ಲುಕ್ ಬಿಟ್ಟಿದ್ದೀರಾ ಅಥವಾ ಗ್ಲಿಮ್ಸ್ ಬಿಟ್ಟಿದ್ದೀರಾ, ಆ ಸಿನಿಮಾಗಳ ಬಗ್ಗೆ ತುಂಬ ಚರ್ಚೆಗಳಾಗ್ತಾ ಇದೆ ಇಂಡಸ್ಟ್ರಿಯಲ್ಲಿ. ತುಂಬ ದೊಡ್ಡ ನಿರೀಕ್ಷೆ ಕೂಡ ಇದೆ ಅದ್ರ ಮೇಲೆ. ಸೊ ಮಾದೇವ ರಿಲೀಸ್ ಆಗೇ ಇರಲಿಲ್ಲ, ಆಗಲೇ ಅದ್ರ ಬಗ್ಗೆ ತುಂಬ ಮಾತಿತ್ತು. ಇವಾಗಂತೂ ಅದರದ್ದು ನಿರೀಕ್ಷೆ ಇನ್ನೊಂದು ಅದೇ ಡಬಲ್ ಆಗುತ್ತೆ. ಸೊ ಆ ಥರದ್ದೊಂದು ಸನ್ನಿವೇಶ ಇವತ್ತು ಸಿಕ್ಕಿದೆ. ಇದು ಅಂದರೆ 1 ವರ್ಷದ ಹಿಂದೆ, ಹೆಚ್ಚು ಕಮ್ಮಿ ಒಂದು 6 ತಿಂಗಳು, 1 ವರ್ಷದಿಂದನೇ ನಾನು ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ನೀವು ಮಾತು ಹೇಳಿದ್ರಿ, ಬೇರೆ ನೋಡ್ತಾರ್ರಿ, ವೆಯ್ಟ್ ಮಾಡಿ, ಇನ್ನು ನೋಡ್ತಾರೆ, ಬೇರೆ ಬರ್ತವೆ ನೋಡ್ತಾರೆ ಅಂತ. ಅದೆಲ್ಲದಕ್ಕೂ ಇವಾಗ ನಿಜ ಅನ್ನಿಸ್ತಾ ಇದೆ, ಆ ಭವಿಷ್ಯ ನಿಜ ಅನ್ನಿಸ್ತಾ ಇದೆ. ಅದಕ್ಕೆ ಮಾದೇವ ಸಾಕ್ಷಿ ಆಗುತ್ತೆ. ದೃಷ್ಟಿಕೋನ ತುಂಬ ಚೆನ್ನಾಗಿದೆ. ಇದು ಹಿಂಗೆ ಕಂಟಿನ್ಯೂ ಆದರೆ ಚೆನ್ನಾಗಿರುತ್ತೆ. ಮತ್ತು ನಿಮ್ಮ ಎಚ್ಚರಿಕೆ ತುಂಬ ಇಷ್ಟ ಆಯಿತು ನನಗೆ. ಎಷ್ಟು ಚೆನ್ನಾಗಿ ಹೇಳಿದ್ರಿ. ಸಕ್ಸಸ್ ಸಿಕ್ಕಿದೆ, ನಾನು ಎಂಜಾಯ್ ಮಾಡ್ತಾ ಇಲ್ಲ, ನೆಕ್ಸ್ಟು ಇನ್ನೊಂದು ತುಂಬ ಹರ್ಡಲ್ಸ್ ಇದೆ, ಆ ಚೇಂಜ್ ಓವರ್ಸ್ ತುಂಬ ಇದೆ ಅಂತ. ಸೊ ಆ ನಿಟ್ಟಿನಲ್ಲಿ ನೀವು ನೋಡಿರೋಂಥ ಸಾಕಷ್ಟು ಕಲಾವಿದರು ನೋಡಿರ್ತೀರಿ, ತಂದೆಯವ್ರ ಕೆರಿಯರ್ ನೋಡಿದ್ದೀರಾ, ಬೇರೆಯವ್ರ ಕೆರಿಯರ್ಗಳು ನೋಡಿದ್ದೀರಾ. ಸೊ ನಿಮಗೆ ಆ ಒಂದು ರಿಯಲೈಸೇಷನ್ ಇವತ್ತು ಆಗಿದೆ ಅಲ್ವಾ, ಅದು ಗ್ರೇಟ್ ಥಿಂಗ್ ಅಲ್ವ ಸರ್. ಅಂದರೆ ಅದು ಅಷ್ಟು ಈಸಿ ಅಲ್ಲ ಸರ್. ಅದು ಸಕ್ಸಸ್ ಮೂಮೆಂಟಲ್ಲಿ ಅದನ್ನು ಮಾತಾಡ್ತಿದ್ದೀರಾ ಅಂದರೆ ನನಗೆ ಅದು ಇದನ್ನಿಸುತ್ತೆ. ಯೂಶ್ವಲಿ ಸಕ್ಸಸ್ ಬಂದಾಗ ಅದು ಏನು ಕಾಣಲ್ಲ ಅಂತಾರೆ ಅಥವಾ ಬೇರೆ ಏನೋ ಮಾಡ್ತಾರೆ. ಬಟ್ ನೀವು ಇದನ್ನ ಆ ರಿಯಾಲಿಟಿ ಮಾತಾಡ್ತಿರೋದು ನನಗೆ ತುಂಬ ಸರ್. ಇವತ್ತು ಥಿಯೇಟ್ರಿಗೆ ಬರದೇ ಇರೋವಂಥ ಜನ ಬರಲ್ಲ ನಾವು ಅಂತ ಯಾಕೆ ನಾನು ಇದು ಹೇಳ್ತಿದ್ದೀನಿ ಅಂದರೆ, ರೈಟ್ ಫ್ರಮ್ ಬಿಗಿನಿಂಗಿಂದ ನಾನು ಹಂಗೆ ಕೆಲಸ ಮಾಡ್ಕೊಂಬಂದಿರೋದು ಸರ್. ನನ್ನ ಜಡ್ಜ್ಮೆಂಟ್ ಕರೆಕ್ಟ್ ಆಗಿತ್ತು. ಯಾಕಂದರೆ ಫಸ್ಟ್ ಸಿನಿಮಾ ನಾನೇ ನೋಡಿದಾಗ ನನಗೆ ಇಷ್ಟ ಆಗ್ತಿಲ್ಲ ಗುರು, ನಾನು ನಾಲಾಯಕು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದೆ. ಸೊ ಅದಾದಮೇಲೆ ನಾನು ಮಾದೇವ ಅನ್ನೋದು ತಗೊಂಡಾಗ ಇದು ತುಂಬ ಬೇರೆ ಥರದ್ದು ಬರುತ್ತೆ. ಆಮೇಲೆ ಲಂಕಾಸುರ ನನ್ನ ಸಿನಿಮಾ ಅದು ತುಂಬ ಚೆನ್ನಾಗಿದೆ. ಅದು ಬೇರೆ ಥರದ ಜಾನರ್ ಬರುತ್ತೆ. ಎಲ್ಲೋ ಒಂದು ಕಡೆ ಇವತ್ತು ಎಷ್ಟೋ ಬಡ್ಡಿ ಕಟ್ತಾ ಇದ್ದೀನಿ, ಇಲ್ಲ ಅಂತಲ್ಲ. ನಾನು ವೈಫ್ಗೆ ಹೇಳ್ತೀನಿ, 1 ನಿಮಿಷ ನನಗೆ, ಯಾಕಂದರೆ ಕಾಪಿ ನೋಡಿ ನಾವೆಲ್ಲ ವರ್ಕ್ ಮಾಡಿರ್ತೀವಲ್ಲ, ಒಂದು 200-250 ಸಲ ನೋಡ್ಬಿಟ್ಟಿರ್ತೀವಿ, ನೋಡಿ ಸರ್. ಎಲ್ಲೋ ಒಂದು ಕಡೆ ಹೇಳ್ತೀನಿ, 1 ನಿಮಿಷ ಇದನ್ನು ಸ್ಲೋ ಮಾಡು, ಮಾದೇವ ತರ್ತೀನಿ ಮುಂದೆ ಅಂತೀನಿ ನಾನು. ಅಯ್ಯೋ ಇಲ್ಲ ಆಲ್ರೆಡಿ ಬಡ್ಡಿ ಇಷ್ಟ ಆಗಿದೆ. ಇಲ್ಲ, ಇದು ಬೇರೆ ಜಾನರ್ ಸಿನಿಮಾ. ಇದಾದರೆ ಇದು ಆ್ಯಕ್ಷನ್ ಸಿನಿಮಾ ಮತ್ತೆ ಸೆಂಟಿಮೆಂಟ್ ಅದು ಬೇರೆದೇ ಇದೆ. ಇದು ನನಗೆ ಯಾಕೋ ಮನ್ಸಿಗೆ ತುಂಬ ಹತ್ರ ಅನಿಸುತ್ತೆ, ಜನ ಇದನ್ನ ಇಷ್ಟಪಡ್ತಾರೆ ಅಂತ ಹೇಳ್ತೀನಿ. ಸೊ ಅಗೇನ್ ಆ ಜಡ್ಜ್ಮೆಂಟ್ ಕರೆಕ್ಟ್ ಆಗುತ್ತೆ ನಮ್ಮದು. ಹೌದು. ಆ್ಯಂಡ್ ಇವತ್ತು ಜನ ಬರದೇ ಇರೋ ಟೈಮಲ್ಲಿ 10 ವರ್ಷ ಯಾರೋ ನನಗೆ ಹೇಳ್ತಾರೆ, ಒಬ್ಬರು ಆ ಹುಡುಗ ಬಂದು ಸಿನಿಮಾ ನೋಡ್ಕೊಂಡು ಹೋಗಿ ಅವ್ರ ತಂದೆ 10 ವರ್ಷ ಆಯ್ತಂತೆ ಸಿನಿಮಾ ನೋಡಿ, ನಾನು ಬರಲ್ಲಪ್ಪ ಸಿನಿಮಾ, ನಾನು ಕರ್ಕೊಂಡೋಗ್ಬೇಡ ಅಂತಾರಂತೆ. ಅದು ಏನಾಗೋಗಿತ್ತಂದರೆ, ಒಳ್ಳೆ ಸಿನಿಮಾ ಅಂತೇಳಿ ಕೆಲವು ಸಿನಿಮಾಗಳು ಬಂತು, ಅದು ನಂಬಿಸಿ ಮೋಸ ಮಾಡ್ಬಿಟ್ರು. ಈ ವಿಶ್ವಾಸ ಕಳ್ಕೊಂಡಿದ್ರು, ವಿಶ್ವಾಸ ಕಳ್ಕೊಂಡ್ಬಿಟ್ರು. ಸುಮ್ಮನೆ ರೀ ಅಂತ.
ನಂಗೆ ತುಂಬ ಕಮೆಂಟ್ಸ್ ಬಂದಿದೆ, ಸೆಲೆಬ್ರಿಟೀಸ್ ಎಲ್ಲ ಬಂದು ಮಾತಾಡೋರು ಈ ಸೆಲೆಬ್ರಿಟಿಗಳೆಲ್ಲ ಯಾವತ್ತೂ ನಿಜ ಹೇಳಿರಲ್ಲ ಅಂತ ಏನೇನೋ ಹಾಕಿರ್ತಾರೆ. ಸುಮ್ಮನೆ ಅವ್ರ ಫ್ರೆಂಡ್ಸು ಇವರು ಅವ್ರ ಸಿನಿಮಾ ಚೆನ್ನಾಗೇ ಇದೆ ಅಂತ ಹೇಳ್ಬಿಟ್ಟಿರ್ತಾರೆ, ಅಲ್ಲೋದ್ರೆ ಚೆನ್ನಾಗಿರಲ್ಲ, ನಮ್ಗೆ ಮೋಸ ಆಗುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ 10 ವರ್ಷ ಒಬ್ರು ಸಿನಿಮಾ ನೋಡದೇ ಇರೋರೆಲ್ಲ ಬಂದು ಅವ್ರ ಮಗ ಅಂದರೆ ಇವತ್ತೇನಾಗಿದೆ ನಮ್ಗೆ ಯಾವ ಸಕ್ಸಸ್ ರೇಟು ಮತ್ತೆ ಈ ಸೆಕೆಂಡ್ ವೀಕಲ್ಲಿ ಈ ಸಿನಿಮಾ ಪೀಕ್ ಗ್ರಾಫ್ ಹೋಗಿದೆ ಅಂದರೆ ಅವ್ರ ಮನೆಯಿಂದ ಒಬ್ಬರು ಸಾಕ್ಷಿಯಾಗಿ ಹೋಗಿ ಸಿನಿಮಾ ನೋಡಿ ಅವರೇ ಪ್ರತ್ಯಕ್ಷ ಸಾಕ್ಷಿಯಾಗಿ ಹೋಗಿ ಇಲ್ಲ ಇದು ಸೂಪರ್ ಅಂತ ಹೇಳಿದ ಮೇಲೆ ಬರ್ತಿದ್ದಾರೆ ಜನ, ಅವ್ರ ಫ್ರೆಂಡ್ ಸರ್ಕಲ್ ಅವ್ರ ಗ್ರೂಪ್ಗಳೆಲ್ಲ ಹಾಕ್ಕೊಂಡು. ಸೊ ಎಲ್ಲೋ ಒಂದು ಕಡೆ ಆ ನಂಬಿಕೆ ಇಟ್ಕೊಂಡು 10 ವರ್ಷ ಆದಮೇಲೆ ಈ ಸಿನಿಮಾ ನೋಡಿ ನನಗೆ ನಮ್ಮ ಮನೋಜ್ ಅಂತ ಇದ್ದಾರೆ, ಇನ್ಸ್ಟಾಗ್ರಾಮ್ ಎಲ್ಲ ಹ್ಯಾಂಡಲ್ ಮಾಡ್ತಿದ್ದಾರೆ, ಅವ್ರು ನಮ್ಮ ತಂದೆ ಅಭಿಮಾನಿ ಅವರು. ಸೊ ನನಗೆ ಫ್ಯಾನ್ ಪೇಜೆಲ್ಲ ಅವರೇ ಹ್ಯಾಂಡಲ್ ಮಾಡೋದು. ಅವ್ರು ಹೇಳಿದ್ದು ಇವತ್ತು ಒಂದು ಮೆಸೇಜ್ ಹಾಕ್ತಾರೆ, ಅಣ್ಣ ನಿಮ್ಮ ತಂದೆಯವರು ಆದಮೇಲೆ ಅಂದರೆ ತಂದೆ ಅಪ್ಪಟ ಅಭಿಮಾನಿಯವರು ಆದಮೇಲೆ ನಿಮ್ಮ ಸಿನಿಮಾ ಯಾವುದಕ್ಕೂ ಯಾವತ್ತೂ ವಿಸಿಲ್ ಹೊಡೆದೇ ಇರೋ ನಮ್ಮಪ್ಪ ಇವತ್ತು ನೀವು ಆ ಪಿಂಡ ಕೂತ್ಕೊಂಡು ತಿಂತೀರಾ ಲಾಸ್ಟಲ್ಲಿ ಆ ಸೀನಿಗೆ ವಿಸಿಲ್ಲೇ ಹೊಡೆದ್ಬಿಟ್ರು ನಮ್ಮಪ್ಪ. ಸೊ ಇಷ್ಟು ಜನ ನನ್ನ ಮೇಲೆ ಇವತ್ತು ನಂಬಿಕೆ ಇಟ್ಕೊಂಡು ಆ ಭರವಸೆ ಇಟ್ಕೊಂಡು ನೆಕ್ಸ್ಟ್ ಬರ್ತಾರಲ್ಲ, ಸೊ ನಾನು ಎಷ್ಟು ಎಚ್ಚರವಾಗಿರಬೇಕು, ಯಾಕಂದರೆ ಮತ್ತೆ ನಾನು ಆ ನಿರಾಶೆ ಮಾಡಬಾರ್ದು. ಸೊ ಅದು ನಾನು ಮೈಂಡಿಗೆ ಬಂದ್ಬಿಡ್ತು. ಅಗೇನ್ ಐ ಹ್ಯಾವ್ ಟು ಆ ನಂಬಿಕೆ ಕಳ್ಕೊಬಾರ್ದು ಜನ. ಮತ್ತು ನನ್ನಿಂದ ನಾನು ಒಳ್ಳೆ ಸಿನಿಮಾ ಕೊಡ್ತೀನಿ ಒಂದು ಭರವಸೆ, ಅವ್ರು 300 ರೂಪಾಯಿ, ಯಾಕಂದರೆ ಇವತ್ತು 1 ರೂಪಾಯಿಗೆ ಎಷ್ಟು ಕಷ್ಟಪಡ್ತಿದ್ವಿ ನಾವು. ಆ 300 ಆಗಲಿ 400 ಆಗಲಿ ಒಂದು ಸಿನಿಮಾ ಬಂದು ನೋಡ್ಬಿಟ್ಟು ಹೋಗೋಕ್ಕೆ ಮಿನಿಮಮ್ 1000 ರೂಪಾಯಿ ಆದರೂ ಬೇಕು, ಯಾಕಂದರೆ ಕ್ಯಾಬಲ್ಲಿ ಬರ್ತಾರೋ ಹೆಂಗೆ ಬಂದು ಹೋದ್ರು, ಇಬ್ಬರು ಬಂದರು ಅಂದರೆ 1000 ರೂಪಾಯಿ ಹೋಯ್ತು ಊಟ ತಿಂಡಿಲ್ಲ. ಆ 1000 ರೂಪಾಯಿ ಅವರು ಎಷ್ಟು ಕಷ್ಟಪಟ್ಟಿರ್ತಾರೆ. ಈಗ ಮತ್ತೆ ನಾನು ಏನಾದರೂ ಹೋಗಿ ಡಬ್ಬಾ ಸಿನಿಮಾ ಏನೋ ಒಂದು ಮಾಡಿಬಿಟ್ಟೆ, ದುಡ್ಡುಗೋಸ್ಕರ ನಾನು ಮಾಡಿಬಿಟ್ಟೆ. ಅಫ್ಕೋರ್ಸ್ ಇವತ್ತಿಗೂ ನಾನು ಮಾನಿಟ್ರಿ ಇನ್ನೂ ಸ್ಟೇಬಲ್ ಇಲ್ಲ ಬಿಡಿ, ಇನ್ನೂ ತುಂಬ ಇದೆ ಪ್ರಾಬ್ಲಮ್ಸ್ ಎಲ್ಲ. ಬಟ್ ಆದರೂ ನಾನು ಇದನ್ನು ಥಿಂಕ್ ಮಾಡ್ತಾ ಇದ್ದೀನಿ, ಒಳ್ಳೆ ಸಿನಿಮಾ ಕೊಡಬೇಕು ಅಂತ. ಆ್ಯಂಡ್ ಕೆಲವರು ಈಗ ಬೇರೆ ನೀವು ನೋಡಿರ್ಬೋದಲ್ಲ, ನಮ್ಮ ತೆಲುಗುವಿಂದ ಒಂದಿಷ್ಟು ಸಿನಿಮಾಗಳು ಬರ್ತಿದೆ, ತಮಿಳಿಂದ ಒಂದಿಷ್ಟು ಸಿನಿಮಾಗಳು ಬರ್ತಿದೆ. ಅವರೆಲ್ಲ ಸ್ಟೇಟ್ಮೆಂಟು ಈ ಸಿನಿಮಾ ನಾನು 1000 ಕೋಟಿ ಮಾಡಬೇಕು, ಈ ಸಿನಿಮಾ ನಾನು ಅದನ್ನು ಟಚ್ ಮಾಡಬೇಕು ಅಂತಿದ್ದೀರಾ. ಆಡಿಯನ್ಸ್ಗೆ ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದು ಯಾರೂ ಮಾತಾಡ್ತಿಲ್ಲ. ಅದು ನಾನು ಇಟ್ ಇಸ್ ಟೂ ಅರ್ಲಿ ನಾನು ಇವತ್ತು ಮಾತಾಡ್ತಿರೋದು. ಅಂದರೆ ನಾವು ಗೆದ್ಬಿಟ್ಟಿದ್ದೀನ ಕುತ್ಕೊಳ್ಳೋ ಸುಮ್ಮನೆ ಅಂತ ಹೇಳ್ತಾರೆ, ಇಲ್ಲ ಅಂತಲ್ಲ. ಬಟ್ ಅವತ್ತಿಂದ ನಾನು ಅದನ್ನೇ ಥಿಂಕ್ ಮಾಡ್ತಿದ್ದೆ, ಒಳ್ಳೆ ಸಿನಿಮಾ ಕೊಡಬೇಕು. ನನಗೆ ಇವತ್ತು ಅದು ಆಗ್ತಿದೆ. ಸೊ ಆ ಆಯ್ಕೆ ನಾನು ಏನು ಮಾಡ್ತಿದ್ದೀನಿ ಅಂದರೆ, ನೆಲ್ಸನ್ ಆಗಲಿ, ಇವನ್ ಲಂಕಾಸುರ ಆಗಲಿ, ಬಲರಾಮ ಆಗಲಿ, ನಾನು ಸ್ಲೋ ಮಾಡಿ ಕ್ವಾಂಟಿಟಿ ಬಿಟ್ಬಿಟ್ಟು ಕ್ವಾಲಿಟಿಗೆ ಬಂದ್ಬಿಟ್ಟಿದೆ. ಸರ್ ಇವತ್ತು ಮಾದೇವ ಬಂದಿದ್ದು ಇವತ್ತು ಎಷ್ಟು ಜನ ಥಿಯೇಟರಿಂದ ಹಿಡಿದು, ಆಮೇಲೆ ಒಂದಿಷ್ಟು ಸಿನಿಮಾಗಳು ಇವತ್ತು ಬೆಳಗ್ಗೆ ಅನಿಲ್ ಅವ್ರ ಹತ್ರ ನಾನು ಮಾತಾಡ್ತಿರ್ತೀನಿ, ಅವರು ಹೇಳ್ತಾರೆ ಈಗ ಒಂದಿಷ್ಟು ಸಿನಿಮಾಗಳು ನಿಂತೋಗಿತ್ತು, ಹೊಸಬ್ರದ್ದಾಗಲಿ ಕೆಲವ್ರದ್ದೆಲ್ಲ ನಿಂತಿದೆ. ಕೆಲವು ಸಿನಿಮಾಗಳು ರಿಲೀಸ್ ಮಾಡೋಕ್ಕೆ ಎದುರ್ಕೊಂಡು ನಿಂತಿದ್ದಾರೆ. ಇವತ್ತು ಮಾದೇವ ನಂಬಿಕೆ ಕೊಡ್ತು, ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟ್ ಇತ್ತು ಅಂದರೆ ನಾನು ಯಾವ್ದು ದೊಡ್ಡ ಸ್ಟಾರು ಅಲ್ಲ, ಓಕೆನಾ, ಒಂದಿಷ್ಟು ಫ್ಯಾನ್ ಬೇಸ್ ಇದೆ, ಒಂದಿಷ್ಟು ರೆಕಗ್ನೈಸ್ಡ್. ಸೊ ಆತ ಮಾಡಿದಾಗ ಇಷ್ಟು ಎಕ್ಸೆಪ್ಟ್ ಮಾಡಿದಾಗ ಒಂದು ಲೆವೆಲ್ ಕಮ್ಮಿಗೆ ಎಕ್ಸೆಪ್ಟ್ ಮಾಡಲಿ ನಮ್ಮನ್ನು, ಪರವಾಗಿಲ್ಲ ಅಂತಲೇ ಈಗ ಎಷ್ಟೊಂದು ಸಿನಿಮಾಗಳು ಬರುತ್ತೆ ಹೊರಗಡೆ.